ಯಾಕೆ ಬಗ್ಗೆ ಅಂಟಿ ಮಾತಾಡಿಸ್ದೆ? ಅಲ್ಲ ಪಾಪ ರಾಜು ಅವ್ರ ಅಮ್ಮಗೆ ಹೇಳಿ ಹಣ್ಣು ತಗೊಂಬಂದು ಕೊಡುತ್ತೆ. ಆದರೆ ಅವಳು ಪಾಪ ರಾಜ ಕೈಗೆ ಒಂದೇ ಒಂದು ಕೊಡಲ್ಲ ಕಣೆ ಹಣ್ಣು. ಹಂಗೆ ತಿಂತಾಳೆ ಅವಳೆ ಬಚ್ಕೊಂಡು ಅವಳೇ ತಿಂತಾಳೆ ಕಣೆ ಸಂಗೀತ. ಥೂ ಬಿಡು, ಅವಳಿಗೇನು ಹೇಳೋಣ. ಅದಕ್ಕೆ ಏನೇ ಅಂದ್ರೂ ನಮ್ಮ ಋಣದಾಗ ಇರೋಕ್ಕೆ ಆಸೆ. ಅಲ್ಲ ನಮ್ಮೊಬ್ಬ ಮಾತಿಗೆ ನಾವು ಮಾತಾಡ್ಸಲ್ವಲ್ಲ, ಅದಕ್ಕೆ ನಾವು ಕೊಡ್ಸಿರೋದು ಹೆಂಗೆ ತಿಂಬೇನಪ್ಪ ಅಂತ ಹೇಳಿ ಚಲಕುಲ ಇರ್ಬೇಕು ಮನಸ್ಸಿನಾಗೆ. ಅವಳು ಹಂಗಂದ್ರೆ ನಾವು ಇಷ್ಟೊಂದೆಲ್ಲ ಮಾತಾಡಿ ಇಷ್ಟೊಂದೆಲ್ಲ ಅಂದ್ರೂ ಅವಳಿಗೆ ಇನ್ನು ನಮ್ಮ ಋಣದಾಗೆ ಇರೋಕ್ಕೆ ಆಸೆ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಬೇಡಪ್ಪ ಬೇಡ, ಅವ್ರು ಕೊಟ್ಟಿರೋದು ಏನು ತಿಂಬಲ್ಲ ಅಂಬರು. ಬಿಡು, ನಮ್ಮ ಋಣದಾಗೆ ಇರಲೇಳು, ತಿನ್ಲೇಳು ಬಿಡು. 1 kg ಹಣ್ಣು ತಗೊಂಡು ತಿಂಬಕ್ಕಾಗಲ್ಲ ಬಿಡು, ತಿನ್ಲೇಳು, ನಮ್ಗೆ ಒಳ್ಳೇದಾಗುತ್ತೆ. ಅಲ್ಲ ಪಾಪ ಅವ್ರ ಅಮ್ಮಗೆ ವಯಸ್ಸೋಗೈತೆ ಬಿಡು, ತಿಂಡಿ ನಮ್ಮ ಅತ್ತೆಗೆ ತಗೊಂಬಂದು ಕೊಡ್ತೀನಿ. ನಮ್ಮ ಅತ್ತೆಗೆ ತಗೊಂಬಂದು ಕೊಟ್ಟರೆ ನಮ್ಮಮ್ಮ ಎಷ್ಟು ಬೇಜಾರಾಗುತ್ತೆ. ನಮ್ಮ ಅಮ್ಮನೇ ತಾನೇ ಎತ್ತು ಒತ್ತು ಸಾಕಿರೋದು, ಎಷ್ಟೇ ಆಗಲಿ ತಾಯಿನೇ ಅಂತೇಳಿ ಅವ್ನ ಪಾಪ ಅರ್ಥ ಮಾಡ್ಕೊಂಡು ತಗೊಂಬಂದು ಕೊಟ್ಟರೆ ಅವಳು ತಿಂತಾಳೆ. ಹೇಳು, ಇಂಥ ಮಾಡಬಾರ್ದು ಬಿಡು. ಅವ್ರು ತಿನ್ನಲಿ, ಅವ್ರು ತಿಂದುಬಿಟ್ರೆ ಅವ್ರು ಒಂದು 2 ಕೊಟ್ಟರೆ ತಿಂಬಾನ. ತೊತ್ತಿದಂಗೆ ನಿಮ್ಮ ಅತ್ತೆ ಕೈ ಕವರ್ ಕೊಡ್ತಿದ್ದಂಗೆ ರಪ್ಪನ ತಗೊಂಡೋಗಿ ಎತ್ತಿಕ್ಕಿ ಬೊಚ್ಚಿಕ್ ಬಿಡ್ತಾಳೆ. ಒಬ್ಬೊಬ್ಬೊಬ್ಬ ನಾನು ಇವಳು ನೋಡು ಪಾಪ ವಯಸ್ಸಿಗಿರೋದು ಬಿಡು, ತಿಂಬಲಿ ಅಂತ ತಂದು ಕೊಟ್ಟರೆ ಇವಳು ಬಚ್ಕೊಂಡು ತಿಂತಾಳೆ ಅನ್ಕೊಂಡು ಅದಕ್ಕೇನೆ ಅಷ್ಟಿಷ್ಟೊಂದು ತಗೊಂಬರ್ಬೇಡ, ಒಂದು ಅರ್ಧ kg ತಗೊಂಬಂದು ಕೊಡು ಅಂತ. ಅಯ್ಯಪ್ಪ ಬಿಡತ್ಲಾಗೆ ನಾನು ಎಲ್ಲೋ ದುಡಿತೀನಿ, ನಮ್ಮ ಅಮ್ಮಿಗಂತ ತಗೊಂಬಂದು ಕೊಡ್ತೀನಿ, ನಮ್ಮ ಅಮ್ಮಿಗಂತ ತಗೊಂಬಂದು ಕೊಡ್ತೀನಿ. ನಾನು ಯಾರನ್ನ ತಿಂಗಳು ಬಿಡು, ಅದನ್ನ ಯಾರು ಕಂಡವನೇ ನನ್ನ ಕೈಯಾರೆ ನಾನು ಕೊಡ್ತೀನಿ. ನಮ್ಮ ಅಮ್ಮ ಇಸ್ಕೊಂಬತ್ತಲ್ಲ, ಮುಂದೆ ನನಗೆ ಅದೇ ಒಳ್ಳೇದಾಗುತ್ತೆ ಅಂತೈತಿ. ಏನು ಹೇಳಿದ್ರು ಅಷ್ಟೇ. ಯಾತ ಸಂಗೀತಕ್ಕ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಮ್ಮಯ್ಯಪ್ಪ ಅವ್ರ ಅಮ್ಮಿಗಂತ ಹಣ್ಣು ತಗೊಂಬಂದು ಕೊಟ್ಟರೆ ಅವಳೇ ಎಲ್ಲ ಕಿತ್ಕೊಂಡು ತಿಂತಾಳಂತೆ. ಬಚ್ಕೊಂಡು ತಿಂತಾಳಂತೆ. ಅದಕ್ಕೆ ಅಷ್ಟೊಂದು ಯಾಕೆ ತಗೊಂಬಂದು ಕೊಡ್ತೀರಾ? ತರಬೇಡ್ರಿ, ತಂದು ಕೊಡಬೇಡ್ರಿ, ಅವಳು ತಿಂತಾಳೆ ಅಂತ ಭಾಗ್ಯಂಟಿ ಬಿಡಂಟಿ ತಿನ್ನು ನಮ್ದು ಉಂಡಾಗೆ ಇರಲೇಳು ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಣ, ತಿಂಬಾರ್ನ ಆ ಚಲಕೊಲೆ ಇಲ್ದವು ತಿಂತಾವೆ. ಮಾತಾಡ್ಸಲ್ವಪ್ಪ, ತಿಂಬಲ್ಲ ಅಂಬೋದು ಇರ್ಬೇಕು ಮನಸ್ಸಿನಾಗಿ. ತಿಂತಾರಲ್ಲ ಬಿಡು, ತಿನ್ಲೇಳು, ನಮ್ಗೆ ಒಳ್ಳೇದಾಗುತ್ತೆ. ಹಣ್ಣು ದಾನ ಮಾಡೋದ್ರಿಂದನ ಒಳ್ಳೇದಾಗುತ್ತೆ. ಸುಮ್ಮನೆ ಸಂಗೀತಕ್ಕ ನಿನಗೆ, ಅದಕ್ಕೆ ಮತ್ತೆ ದೇವ್ರು ಅಂತೂ ತಾನ ಕೊಟ್ಟರೆ ಅದು ನಿನ್ಗೆ ಒಳ್ಳೇದಾಗುತ್ತೆ. ಸುಮ್ಮನೆ ಮತ್ತೆ ಒಳ್ಳೇದಾಗುತ್ತೆ. ನಮಗೇನು ದೇವ್ರು ಇವತ್ತು ಅನ್ಯಾಯ ಮಾಡಿಲ್ಲ ಕಣಮ್ಮ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ದೇವ್ರು ಇವತ್ತು ಒಳ್ಳೇದು ಮಾಡ್ತಾನೆ, ದೇವ್ರು ಒಳ್ಳೆಯವರಿಗೆ ಕೈ ಹಿಡಿತಾನೆ ಅಂತ ಹೇಳೋದು ನಿಜ. ನಾವೆಷ್ಟು ಅವಾಗೆಲ್ಲ ಎಷ್ಟು ಕಷ್ಟಪಟ್ವಿ, ಕೊನೆ ಕೈ ಹಿಡಿತಾನೆ, ಒಳ್ಳೆಯರಿಗೆ ಕೈ ಬಿಡಲ್ಲ ಅಂತ ಹೇಳ್ತಾನಲ್ಲ, ಅದೇನೋ ನಿಜ. ಅವರು ಫಸ್ಟಿಗೆ ಅವಾಗ ಹೆಂಗಿದ್ರು, ಅವ್ರು ತವ್ರ ಮನೆಯಾಗ ಹಂಗೇನೆ ಹೆಂಗಿದ್ರು, ಅಯ್ಯಪ್ಪ ನಮ್ದು ಎಂತ ಬಡ್ತಾನಪ್ಪ, ನಾವು ಹೆಂಗಿದ್ದೀವಪ್ಪ ಮಂಗಾತು. ಅದೇ ಹೇಳ್ತಾರಲ್ಲ, ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಕೊನೆಗೆ ಕೈ ಹಿಡಿತಾನೆ ದೇವರು. ಕೆಟ್ಟವ್ರಿಗೆ ತುಂಬ ಸುಖ ಕೊಡ್ತಾನೆ, ಆಮೇಲೆ ಕೊನೆಗೆ ಕೈ ಬಿಡ್ತಾನೆ ಅಂತೇಳಿ ಕೊನೆಗೆ ಇವಾಗ ಹಂಗೆ ಕೈ ಬಿಟ್ಟಿರೋದು ಅವನಿಗೆ. ಅವ್ನು ಅವಾಗ ಹೆಂಗಿದ್ದ, ಅಯ್ಯೋ ನಾನು ಶ್ರೀಮಂತರ ಮನೆ ಮದುವೆ ಆಗಿದ್ದೀನಿ ಹಂಗೆ ಹಿಂಗೆ ಎಂಬ ಥರ ಆಡ್ತಿದ್ದ. ಇವತ್ತು ನನ್ನ ಗಂಡಗೆ ಅದೇ ಐತೆ ಹಂಗೆ. ಯಾರೋ ಏನೋ ಅಂತಾರೆ, ಯಾರೋ ಏನೋ ಆಡ್ತಾರೆ ಅಂತೇಳಿ ನಾವು ಅದನ್ನ ಮಾಡೋಕ್ಕಾಗಲ್ಲ. ಸುಮ್ಕೆ ಹೆಂಗ ನಾ ಮಾಡ್ಕೊಂಬ್ಲೇಳು. ಆಗ ನೋಡು ನಾವು ಮಾತಾಡ್ತಾ ಇರೋದು ನೋಡಿ ಗೊತ್ತಾ ಇದ್ದಾಳೆ. ಇತ್ಲಾಗೇನೆ ಅದೇ ಭಾಗ್ಯ ಅಂಟಿ ಹೇಳ್ತೋ ಏನೋ ಅಂದ್ಕೊಂಡಿರ್ತಾಳೆ. ನಾನು ಇಲ್ಲಿರೋದಕ್ಕೆ ಹೇಳು ಸುಮ್ಮನೆ ಇರ್ತಾಳೆ. ನಾನು ಇವಾಗ ಮಾತಾಡ್ತೀನಿ, ತಿನ್ನಬಾರ್ದು ಅವಳು, ಹಂಗೆ ಹೇಳ್ತೀನಿ. ನಮಗೆ ಶಾಸ್ತ್ರದಲ್ಲಿ ಹೇಳಿದ್ರು ಭಾಗ್ಯ ಅಂಟಿ, ಹಣ್ಣು ಯಾರಿಗಾದ್ರೂ ಕೊಡ್ರಿ ಒಳ್ಳೇದಾಗುತ್ತೆ ಇನ್ನೂ ಅಂತ ಹೇಳಿದ್ರು ಶಾಸ್ತ್ರದಲ್ಲಿ. ಅದಕ್ಕೆ ನಾವು ಇವಾಗೆಲ್ಲ ಹಣ್ಣುಗಳು ತಗೊಂಬಂದು ಎಲ್ಲರಿಗೂ ದಾನ ಮಾಡ್ತೀವಿ. ಅದ್ರಾಗೂ ನಮ್ಗೆ ಆಗಿಲ್ದಾರೋ ತಿಂದರೆ ಇನ್ನೂ ನಮ್ಗೆ ಒಳ್ಳೇದಾಗುತ್ತಂತೆ. ಹಣ್ಣುಗಳಾಗಲಿ ಅಂಥದ್ದೆಲ್ಲ ನಮಗೆ ಬಂದಿರೋಂಥ ದೋಷಗಳೆಲ್ಲ ಅವ್ರಿಗೆ ಹೋಗ್ತಾವಂತೆ. ಹಂಗೆ ಅದಕ್ಕೇ ನಮಗೆ ಹಣ್ಣು ದಾನ ಮಾಡಿರಿ ನಿಮ್ಮ ಕೈಯಿಂದನ. ನಿಮ್ಮ ಋಣದಲ್ಲಿ ಹಣ್ಣು ತಿಂದು ಅವರು ನಿಮ್ಮ ಋಣದಲ್ಲಿ ಇರಬೇಕು, ಅವಾಗ ನಿಮ್ಗೆ ಒಳ್ಳೇದಾಗುತ್ತೆ, ಇನ್ನೂ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳೋರು. ನಮಗೇನ ಹಂಗೆ ಕೊಡೋದ್ರಿಂದ 4 ಜನಕ್ಕೆ ಹಣ್ಣು ದಾನ ಮಾಡಿರೋದ್ರಿಂದ ಒಳ್ಳೇದಾಗೈತೆ. ನಮ್ಮ ಅಮ್ಮಗೆ ತಗೊಂಬಂದು ಕೊಡುತ್ತೆ, ನಮ್ಮ ಅತ್ತಿಗೆ ತಗೊಂಬಂದು ಕೊಡುತ್ತೆ. ಅವರೆಲ್ಲ ತಿಂತಾರಲ್ಲ, ತಿಂದು ಯಾರ್ಯಾರು ತಿಂತಾರೋ ಅವರಿಂದ ಎಲ್ಲ ನಮ್ಗೆ ಒಳ್ಳೇದಾಗುತ್ತೆ. ಜಾಸ್ತಿ ಜನ ನಾವು ತಗೊಂಬಂದಿರ, ಈಗ ನಾನು ನಿನಗೆ ತಗೊಂಬಂದು ಕೊಟ್ಟಿರ್ತೀನಿ ಅನ್ಕೋ ಭಾಗ್ಯ ಅಂಟಿ, ನೀನು ನಿನ್ನ ಮಕ್ಳಿಗೂ ಯಾರಿಗಾದ್ರೂ ಕೊಡ್ತೀಯ, ನೀನು ಇಸ್ಕೊಂಡು ಯಾರಿಗಾದ್ರೂ ಕೊಡೋದ್ರಿಂದ ಅದು ನನಗೂ ಒಳ್ಳೇದಾಗುತ್ತೆ. ಹಂಗೆ ಆ ರೀತಿ ಇವಾಗ ನಮ್ಮ ಅತ್ತೆ ತಿಂಬುತ್ತೆ, ನಮ್ಮ ಅತ್ತೆ ತಿಂದು ಯಾರಿಗಾನ ಕೊಡುತ್ತೆ, ಅದು ನಮ್ಗೆ ಒಳ್ಳೇದಾಗುತ್ತೆ. ಆ ರೀತಿ ಹೇಳಿದಾರೆ ನಮ್ಮ ಶಾಸ್ತ್ರದಲ್ಲಿ. ಅದಕ್ಕೇ ನಮಗೆ ಎಲ್ಲ ಒಳ್ಳೇದಾಗ್ತೈತೆ. ಹೆಂಗೆ ಕೊಟ್ಟಾಗಿಂದ ಅಂತೂ ಇನ್ನೂ ತುಂಬ ಒಳ್ಳೇದಾಗೈತೆ. ದುಡ್ಡಂತೂ ನಮಗೆ ನಿಜ ಹೇಳ್ಬಾರ್ದು, ನಮ್ಮ ಮನೆಯವ್ರಿಗೆ ಪಾಪ ಬಿಸ್ನೆಸ್ಸಾಗೆ ತುಂಬ ಚೆನ್ನಾಗಿ ಆಗ್ತೈತೆ. ಹಿಂಗೆ ಮಾಡ್ದಂಗಿಂದನ ಇನ್ನೂ ತುಂಬ ಚೆನ್ನಾಗಿ ಕೈ ಎತ್ತೈತೆ. ನಮಗೆ ದುಡ್ಡು ಕಾಸಿನಾಗಲಿ ಯಾವುದ್ರಾಗೂ ನಮಗೇನು ಕೊರತೆ ಇಲ್ಲ. ಇವರು ಹಣ್ಣು ಕೊಟ್ಟಿರೋದು ತಿಂಬೋದ್ರಿಂದನ ಇವ್ರು ಒಳ್ಳೇದಾಗ್ತೈತೆ, ಅದಕ್ಕೆ ತಗೊಂಬಂದು ಕೊಡ್ತಾ ಇದ್ದಾರೆ. ನಾನು ಯಾವತ್ತೂ ಏನೋ ತಗೊಂಬಂದು ಕೊಡ್ದಿಲ್ದವರು ಇವಾಗ ಯಾಕೆ ಹಿಂಗೆ ತಗೊಂಬಂದು ಕೊಡ್ತಾರೆ, 1 kg ಹಣ್ಣು ಅನ್ಕೊಂತಿದ್ದೆ. ನಾವು ತಿಂಬೋದ್ರಿಂದನ ಇವ್ರಿಗೆ ಒಳ್ಳೇದಾಗ್ತೈತಾ, ನಾವು ಇಸ್ಕೊಂಬೋದ್ರಿಂದ ಇವ್ರಿಗೆ ಒಳ್ಳೇದಾಗ್ತೈತಾ? ಹಿಂಗಾದರೆ ಇವ್ರು ಒಳ್ಳೆಯರಾಗ್ತಾರೆ, ನಮಗೆ ಇವ್ರದ್ದೆಲ್ಲ ಬಂದು ನಮಗೆ ಸುತ್ತಿಗೆ ಮುತ್ತೆ, ಇವ್ರು ಪಾಪ ಪರಿಹಾರ ಮಾಡ್ಕೊಂಬಕ್ಕೆ ಹಣ್ಣೆಲ್ಲ ನಮಗೆ ತಗೊಂಬಂದು ಕೊಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ.
ಏನು ಬಿಡು ಕಡಿಮೆ ರೇಟು ಹಣ್ಣು ತಗೊಂಬಂದು ಕೊಡು. ಎಲ್ಲರಿಗೂ ಎಲ್ಲ ಹಂಗೆ ಹೇಳಿದಾರೆ ಏನು ಅಲ್ವೇ ನಿಮಗೆ? ಅದಕ್ಕೆ ಹೇಳಮ್ಮ, ದೇವ್ರು ನಿಮಗೆ ಕೊಟ್ಟವನು ಮಸ್ತಾಗೆ, ನೀವು ಆತನಾಗಲಿ ದಾನ ಧರ್ಮ ಮಾಡೋದಕ್ಕೆ ಕೊಡ್ತೀನಿ ಆಂಟಿ. ನಮಗೇನು ಅದೆಲ್ಲ ಏನಿಲ್ಲ. ನನ್ನ ಕೆ ಜಿ ಹಣ್ಣು ಕೊಟ್ಟರೆ ನಮ್ದೇನು ಬಗೆಹರಿದು ಬಿಡಲ್ಲ. ಹೆಂಗೂ ಒಳ್ಳೇದಾಗುತ್ತಲ್ಲ ನಮಗೆ, ಕಷ್ಟ ಸುಖ ಇಲ್ದಂಗೆ, ಯಾವ ದೋಷಗಳು ಇಲ್ದಂಗೆ ನಾವೆಲ್ಲ ಪರಿಹಾರ ಮಾಡ್ಕೊಂತೀವಲ್ಲ. ಹೆಂಗೋ ಬಿಡು, ಎಲ್ಲ ಒಳ್ಳೆ ರೀತಿಯಿಂದ ಆಗುತ್ತಲ್ಲ, ಅಷ್ಟೇ ಸಾಕು. ಹಂಗಂತಾರೆ 4 ಜನಕ್ಕೆ ಹಣ್ಣುಗಳು ದಾನ ಮಾಡೋದು, ಇವಾಗ ಹಸುಗಳಿಗೆ ಏನಾದ್ರೂ ಕೊಡೋದು, ಗೋವಿಗೆ ಏನಾದರೂ ಕೊಡೋದು, ಹಂಗೇನೆ ಹಸಿದವ್ರಿಗಂತೂ ತನ್ನ ಹಾಕೋದು, ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದು, ಈ ರೀತಿ ಎಲ್ಲ ಮಾಡಿದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಸಂಗೀತ ಅಕ್ಕ ಅಲ್ವಾ? ಅದಕ್ಕೆ ನಾವು ಹಣ್ಣುಗಳೆಲ್ಲ ದಾನ ಮಾಡೋದು. ಯಾರೋ ಹೇಳಿದ್ರು ನಮಗೂ, ಹಿಂಗೆ ಯಾರಿಗಾದ್ರೂ 4 ಜನ ಹಣ್ಣುಗಳು ದಾನ ಮಾಡಿರಿ ಅಂತ ಹೇಳಿ, ಅದಕ್ಕೆ ಹಣ್ಣುಗಳು ದಾನ ಮಾಡೋದು. ಹಣ್ಣು ದಾನ ಮಾಡೋದು ತುಂಬ ಒಳ್ಳೇದಂತೆ. ಈಗ ಎಲೆ ಅಡಿಕೆ ಕೊಡೋದು, ಹಣ್ಣು ಹಂಪ್ಲು ಇದೆಲ್ಲ ಕೊಡ್ತಾರಲ್ಲ, ಅದೆಲ್ಲ ಒಳ್ಳೇದಕ್ಕೆ. ಹಿರಿಯರು ಮಾಡಿರೋದು ಏನೈತೆ, ಈಗ ತಲೆ ಮೇಲೆ ಬಂದಿದ್ದು ತಲೆ ಮೇಲೆ ಬಂದಿದ್ದು ಎಲೆಯಾಗ ಹೋಗ್ಲಿ ಅಂತೇಳಿ ಎಲೆ ಕೊಡ್ತಾರಂತೆ. ಎಲೆ ಅಡಿಕೆ ಯಾಕೆ ಕೊಡೋದು ಅಂತ ಅದರಿಂದ ಅರ್ಥನೇ ಐತಂತಲ್ವೇ ಆಂಟಿ? ಒಂದು ಎಲೆ ಅಡಿಕೆ ಕೊಡೋದನ್ನು ಯಾರಿಗಾನ ಆಗಲಿ ತುಂಬ ಶ್ರೇಷ್ಠ ಅಂತೆ. ಯಾವ ಕೆಲಸ ಕರಿದಾಗೆ ಆಗಲಿ ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ಯಾಕೆ ಕೊಡ್ತಾರೆ ಹೇಳು? ಎಲ್ಲ ಒಳ್ಳೇದಾಗಲಿ ಅಂತ ಎಲೆ ಅಡಿಕೆ ಕೊಡೋದು. ಇವಾಗ ಏನಾನ ಆಗಲಿ, ಮದುವೆ ಸಮಾರಂಭದಾಗೆ ಆಗಲಿ, ಏನೇ ಒಂದು ಸಮಾರಂಭದಾಗೆ ಆಗಲಿ ಎಲೆ ಅಡಿಕೆ ಕೊಡ್ತಾರೆ. ಯಾರಿಗಾನ ಎಲೆ ಅಡಿಕೆ, ಅರಿಶಿನ ಕುಂಕುಮ, ಹೂವು, ಹಣ್ಣು, ಬಾಳೆಹಣ್ಣು ಎಲ್ಲ ಕೊಡ್ತಾರೆ. ಯಾಕೆ ಕೊಡ್ತಾರೆ ಹೇಳು? ಒಳ್ಳೇದಾಗಲಿ ಅಂತಲೇ ಕೊಡೋದು. ಒಳ್ಳೇದಾಗ್ತೈತಂತೆ ಇವ್ರಿಗೆ. ಯಪ್ಪ, ಇನ್ನೂ ಜಾಸ್ತಿ ಸಾವ್ಕಾರ ಆಗ್ತಾರೆ ಇವರು. ನಮ್ಮ ಅತ್ತಿಗೆ ಹೇಳ್ಬೇಕು ಇಸ್ಕೋಬೇಡ ಅಂತ. ಇವ್ರು ಯಾಕೆ ಸಾವ್ಕಾರ ಆಗಬೇಕು? ಅಲ್ಲ ನೋಡು ಹೆಂಗಿದ್ದಾರೆ ಇವರು. ಯಾಕೆ ತಂದು ಕೊಡ್ತಾರೆ ಬಿಡು ತಿಂಬಾನ ಅನ್ಕೊಂಡೆ. ಆದರೆ ಇವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವ್ಯಾಕೆ ತಿಂಬಾನ? ಹಣ್ಣು ಇಸ್ಕೋಬೇಡ ಅಂತ ಹೇಳ್ತೀನಿ ನಮ್ಮ ಅತ್ತಿಗೆ. ನಮಗೇನ ತುಂಬ ಒಳ್ಳೇದಾಗೈತಿ. ಇತ್ತೀಚಿಗಂತೂ ನಮ್ಮ ಅಯ್ಯಪ್ಪ ಹಣ್ಣುಗಳು ಯಾರಿಗಾನ ಹಿಂಗೆ ಕೊಡಿಸುತ್ತಲ್ಲ, ಹಣ್ಣು ಪಣ್ಣು ಯಾರಿಗಾನ ತಗೊಂಬಂದು ಕೊಡುತ್ತಲ್ಲ, ಹಿಂಗೆ ವಯಸ್ಸು ಹೋಗಿರೋರ್ಗೆ ಯಾರಿಗಾನ ತಗೊಂಬಂದು ಕೊಡೋದು ಅದೆಲ್ಲ ಮಾಡುತ್ತಲ್ಲ, ಆವಾಗಿಂದಲೂ ಹಂಗೆ ಇನ್ನೂ ತುಂಬ ಒಳ್ಳೇದಾಗೈತೆ. ದೇವರು ಚೆನ್ನಾಗಿ ಕಾಪಾಡ್ತಾನೆ. ನಮಗೆ ಅದೆಲ್ಲ ಏನಾದರೂ ನಮಗೆ ಈಗ ಕೆಟ್ಟದ್ದಾಗಬೇಕು ಅಂತ ಇರುತ್ತೆ. ನಾವು ಅದನ್ನು ಒಳ್ಳೆ ರೀತಿಯಿಂದ 4 ಜನಕ್ಕೆ ಹಣ್ಣು ಏನಾದರೂ ದಾನ ಮಾಡೋದು ಏನಾದರೂ ಮಾಡಿದ್ರೆ ನಮ್ಮ ಕೈಲಾದಷ್ಟು ಅದೆಲ್ಲ ಪರಿಹಾರ ಆಗುತ್ತೆ. ನಮಗೆ ದೇವ್ರು ಇನ್ನೂ ಚೆನ್ನಾಗೇ ಕೊಡ್ತಾನೆ. ಅದಕ್ಕೆ ಹೆಂಗೂ ನಮ್ಗೆ ಒಳ್ಳೇದಾಗೈತಪ್ಪ. ಚೆನ್ನಾಗಿ ಕೈ ಎತ್ತೈತೆ. ದುಡ್ಡು ಕಾಸಿನಾಗೆ ಆಗಲಿ ಇಂಥದ್ರಿಗೆ ಏನು ಕೊರತೆ ಎಂಬುದಿಲ್ಲ ಭಾಗ್ಯಂಟಿ. ಮೊನ್ನೆ 1-2 ದಿವಸ ಯಾಕೋನೋ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರುಪೇರು ಆದಂಗೆ ಆಯಿತು. ಅದಕ್ಕೆ ನಾವು ಕೇಳಿದ್ವಿ, ಆ ರೀತಿ ಹೇಳಿದ್ರು ಅವರು ಮಾಡಿರಿ ಅಂತ. ಅವಾಗ ಸರಿ ಹೋಯ್ತು. ಅವಾಗಿಂದ ಚೆನ್ನಾಗಿ ಬಿಸ್ನೆಸ್ನಾಗ ಇನ್ನೂ ಚೆನ್ನಾಗಿ ಕೈ ಎತ್ತೋತು. ನಾನು ಎಲ್ಲಿ ಲಾಸ್ ಆಗುತ್ತಪ್ಪ ಅಂದ್ಕೊಂಡಿದ್ದೆ. ಇವಾಗ ಚೆನ್ನಾಗೈತೆ, ಚೆನ್ನಾಗಿ ಆಗ್ತೈತಿ ಇವಾಗ. ಆಗುತ್ತೆ ಹೇಳು. ಒಂದೊಂದು ಸರ್ತಿ ಹಂಗೇನೆ, ಒಂದೊಂದು ಸರ್ತಿ ಬಿಸ್ನೆಸ್ ಕಡಿಮೆ ಆದಾಗ ಕಡಿಮೆ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಆಗುತ್ತೆ ಸಂಗೀತಕ್ಕ. ಮತ್ತೆ ಈಗಲೇ ಹೋಗಿ ಹೇಳ್ತೀನಿ ಹಣ್ಣು ಇಸ್ಕೊಬೇಡ ಅಂತ ಹೇಳಿ. ಫಸ್ಟ್ ಹೇಳ್ಬೇಕು ನಮ್ಮ ಅತ್ತಿಗೆ, ಹಣ್ಣು ಇಸ್ಕೊಂಡು ಕೂಡ್ದು ಅವ್ರ ತಾಗೆ ಅಂತ. ಸರಿಯಾಗಿ ಹೇಳಿದೆ ಸಂಗೀತಕ್ಕ. ಇವಾಗ ಅವಳಿಗಂತೂ ಶಾಕ್ ಆದಂಗೆ ಆಗ್ಬಿಟ್ಟೈತಿ. ಅಯ್ಯೋ, ಅವ್ರು ತಗೊಂಬಂದು ಕೊಟ್ಟಿರೋ ಹಣ್ಣು ತಿಂಬೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಯಾಕೆ ತಿನ್ನಬೇಕು ಅಂತ ಹೇಳಿ ಅವ್ಳಿಗೆ ಇವಾಗ ಹೆಂಗೆ ಅನ್ನಿಸ್ತಾ ಐತೆ ಅಂದರೆ ಹೇಳ್ಬಾರ್ದು, ಹಂಗೆ ಅನ್ನಿಸ್ತಾ ಇರುತ್ತೆ. ಇಸ್ಕೊಬೇಡ ಅಂತ ಹೇಳ್ತಾಳೆ ನೋಡಿ ನಮ್ಮ ಅತ್ತೆಗೆ. ಹೋಗಿ ಇಸ್ಕೊಬೇಡ ಕಣತ್ತೆ, ನೀನು ಯಾಕೆ ಇಸ್ಕೊಂತೀಯ ಅಂತಾಳೆ. ನೋಡ್ಬೇಕಾದ್ರೆ ಹೋಗಿ ಹಂಗೆ ಹೇಳೋದವಳು. ಮತ್ತು ಒಳ್ಳೇದಾಗುತ್ತೆ ಅಂದರೆ ಯಾರೂ ಬಯಸಲ್ಲ ಕಣಮ್ಮ. ಕೆಟ್ಟದ್ದಾಗುತ್ತೆ ಅನ್ನೋಬೇಕಾದ್ರೆ ಕೇಳ್ತಾರೆ. ನೀನು ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದಾಗೈತೆ ಅಂತ ಹೇಳಿದೆಯಲ್ಲ, ಅದಕ್ಕೆ ಅವಳು ಎಷ್ಟು ಉಟ್ಕೊಂಡಿರ್ತಾಳೋ ಏನೋ. ಮತ್ತು ನಾವು ಅತ್ತಿಗಂತೂ ತಗೊಂಬಂದು ಕೊಟ್ಟರೆ ಅವಳೆಲ್ಲ ತಿಂತಾಳೆ ಅಂದರೆ ಎಷ್ಟು ಬೇಜಾರಾಗಕ್ಕಿಲ್ಲ. ನಾವು ಆ ಅತ್ತಿಗೆ ತಗೊಂಬಂದು ಕೊಡೋದು. ಅವಳು ಉಂಡಾಗೇನು ನಾವೇನೇನೂ ಇಲ್ಲ. ಅದಕ್ಕೇ ಅವಳು ಯಾಕೆ ತಿನ್ನಬೇಕು? ತಿಂದರೂ ತಿನ್ನಲಿ, ಆದರೆ ಅವಳು ನೋಡಿದ್ರೆ ಆಗಲ್ಲ. ಅದಕ್ಕೆ ಹಂಗೆ ಹೇಳಿದ್ದೀನಿ ನೋಡು, ಅವಳೇ ಬೇಡ ಅಂತ ನಾಡಿಕೆ. ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಅವಳು ಒಪ್ಪಲ್ಲ, ಕೆಟ್ಟದ್ದಾಗುತ್ತೆ ಅನ್ಬೇಕಾದ್ರೆ ಒಪ್ತಾಳೆ. ಯಾರೇ ಆಗಲಿ ಒಬ್ರು ಕೆಟ್ಟದ್ದಾಗುತ್ತೆ ಅಂದರೆ ಈಗ ನಮಗೆ ಕೇಳ್ತಾರೆ ಜಲ್ದಿ. ನಾನು ಹಂಗೆ ಹೇಳಿದ್ಕೆ ಅವಳಿಗೆ ಹೆಂಗೆ ಆಗೈತೆ ಗೊತ್ತೇ ಇವಾಗ ಮನಸ್ಸಿಗೆ. ಮತ್ತೆ ಸರಿಯಾಗಿ ಹೇಳಿದೆ. ಸುಮ್ಮನಿರಮ್ಮ, ಪಾಪ ಒಂದೇ ಒಂದು ಕೊಡಲ್ಲ ಕಣಮ್ಮ, ಎಲ್ಲ ಬೊಚಿಕ್ತಾಳಂತೆ, ಬೊಚಿಕೊಂಡು ತಿಂತಾಳಂತೆ. ಅದಕ್ಕೆ ಅಕ್ಕ ಹೆಂಗಂತಿದ್ದು ನೋಡೆ ನಮ್ಮ ಹುಡುಗ, ಅವನು ತಗೊಂಬಂದು ಕೊಡ್ತಾನೆ ಅಂತ. ಅದನ್ನು ಮಾತಾಡೋರು, ಅಯ್ಯೋ ಹೆಂಗೆ ತಗೊಂಬಂದು ಕೊಡ್ತಾನೋ ಏನೋ ಅಂತೇಳಿ ಅದೂ ಒಂಥರನೇ ತಂದು ಕೊಟ್ರು. ಅದಕ್ಕೆ ಇವಾಗ ಅವ್ರಿಗೆ ಹಂಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇಸ್ಕಮ್ಮಲ್ಲಿ ನೋಡಬೇಕಾದ್ರೆ. ಸರಿಯಾಗಿ ಹೇಳ್ದೆ ಕಣ್ ಸಂಗೀತ, ನೀನು ಸರಿಯಾಗಿ ಮಾತಾಡಿದೆ ಸಂಗೀತಕ್ಕ. ನೀನು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಮಾತಾಡಿದೆ. ಜಗಳ ಮಾಡ್ಕೊಳ್ಳೋದು ಬೇಡ, ಯಾಕೆ ತಗೊಂಡೋಗಿ ಕೊಡ್ತೀಯ ಅಂತೇಳಿ ನಿನ್ನ ಗಂಡು ಗಂಬೋದು ಬೇಡ, ಇಸ್ಕೋಬೇಡ್ರಿ ಅಂತೇಳಿ ಇವ್ರಿಗೆ ಹೇಳೋದು ಬೇಡ, ಸುಮ್ಮನೆ ಜಗಳ ಮಾಡೋದೇ ಬೇಡ. ಅವರೇ ಅವರೇ ಇವಾಗ ಬೇಡ ಅಂತಾರೆ. ಒಳ್ಳೆ ಕೆಲಸ ಮಾಡಿಬಿಟ್ಟೆ, ಸರಿಯಾಗಿ ಟಾಂಗ್ ಕೊಟ್ಬಿಟ್ಟೆ ನೀನು. ಮತ್ತು ನಮ್ಮ ಅತ್ತೆ ಕೊಡಲ್ಲ, ಅವಳು ತಿಂತಾಳೆ ಅಂದರೆ ನನಗೆ ಎಷ್ಟು ಬೇಜಾರಾಗೋಣ.
ಅಲ್ಲ 1 ಕೆ ಜಿ ತಗೊಂಬಂದು ಕೊಡ್ತಾರೆ ನೋಡ್ರಿ, ಅದಕ್ಕೆ ಒಳ್ಳೇದಾಗುತ್ತೆ ನಮಗೆ, ಹಣ್ಣು ದಾನ ಮಾಡಿದಾಗಿಂದನೂ ಒಳ್ಳೇದಾಗೈತೆ ಅಂತ ಹೇಳಿದ ತಕ್ಷಣ ಅವಳಿಗೆ ಯಾವ ರೀತಿ ಆಯಿತು, ಒಂಥರ ಅನ್ನಿಸ್ಬಿಟ್ಟೈತೆ ಮನಸ್ಸಿಗೆ. ಕೆಟ್ಟದ್ದಾಗುತ್ತೆ ಅಂದರೆ ಜನ ಏನು ಅಂದ್ಕೊಳ್ಳಲ್ಲ, ಒಳ್ಳೇದಾಗುತ್ತೆ ಅಂದರೆ ನಾನೇ ಕಿಸ್ಕೋಬೇಕು, ನಾನೇ ತಿನ್ನಬೇಕು, ಅವಳಿಗೆ ಒಳ್ಳೇದಾಗುತ್ತೆ ಅಂದರೆ ಅಂತೇಳಿ ಈ ರೀತಿ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರನ ನಾನು ಸುಮ್ಮನೆ ಸರಿಯಾಗಿ ಹೇಳ್ಬಿಟ್ಟೆ. ನಾಳೆಯಿಂದ ನನ್ನ ಗಂಡ ಹಣ್ಣು ತಗೊಂಬಂದು ಕೊಟ್ಟರೆ ಇಸ್ಕೋಬೇಡ ಅಂತ ಹೇಳ್ತಾಳೆ ನೋಡಿ ನಮ್ಮ ಅತ್ತೆಗೆ. ಬೇಕಾದರೆ ಅವಳು ಕೆಟ್ಟದ್ದಾಗುತ್ತೆ ಅಂದರೆ ಮಾತ್ರ ಕೇಳ್ತಾಳೆ, ಒಳ್ಳೇದಾಗುತ್ತೆ ಅಂದಿರೋದಕ್ಕೆ ಅವಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಾನು ಅದಕ್ಕೇ ಸುಮ್ಮನೆ ಒಂದಿಷ್ಟು ಹಿಂಗೇ ಸರಿಯಾಗಿ ಹೇಳ್ದೆ ಅಷ್ಟೇ, ಸುಳ್ಳ. ಏನು ಬೇಜಾರ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಏನಿದು ಸಂಗೀತ ಹಿಂಗೆ ಮಾತಾಡೋದ್ಲು, ಹಿಂಗೆ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಇರೋದಕ್ಕೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅವಳು ಹಣ್ಣು ಇಸ್ಕೋಬಾರ್ದು, ಹಣ್ಣು ನಮ್ಮ ಅತ್ತೆಗಂತ ತಂದು ಕೊಟ್ಟರೆ ತಿನ್ನಬಾರ್ದು ಅವಳು. ನಮ್ಮ ಅತ್ತೆ ತಿನ್ಬೇಕು ಪಾಪ, ವಯಸ್ಸಾಗಿರೋರು ಅವ್ರು ತಿನ್ಕೊಂಡು ಚೆನ್ನಾಗಿರಲಿ ಅಂತೇಳಿ ಹೇಳ್ತೀನಿ, ತಿನ್ಲೇಳು ಅಂತ. ಅವಳು ತಿನ್ನೋದು ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಮಾತಾಡಿದೆ, ಈ ರೀತಿ ಅಂದ್ಕೊಂಡೆ. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.